ಮಗಳೇ ಇದು ನಿನ್ನ ಹೃದಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ವೀಕ್ಷಕರೇ, ಅವತ್ತು ಜೀವಂತ ಹೃದಯ ಏನು ಬೆಂಗಳೂರಿನಿಂದ ಚೆನ್ನೈಗೆ ರವಾನೆಯಾಯಿತು. ಆ ಹೃದಯ ಮಂಜುಳಾ ಎಂಬುವರದ್ದು. ಮಂಜುಳಾ ಅವರ ಪೋಷಕರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ನಾನೀಗ ಮಾಡ್ತಾ ಇದ್ದೀನಿ. ಎಸ್ ಅಮ್ಮ, ನಿಮ್ಮ ಮಗಳಿಗೆ ಏನಾಗಿತ್ತು? ಯಾವಾಗ ಆಕ್ಸಿಡೆಂಟ್ ಆಗಿತ್ತು? ಭಾನುವಾರ 1 ಗಂಟೆಗೆ ಮನೆಗೆ ಬಂದ್ಲಮ್ಮ ಊರಿನಿಂದ. ಬಂದು 2-3 ಗಂಟೆ ಹಂಗೆ ಮನೇಲಿ ಇದ್ಬಿಟ್ಟು ಅನ್ನ ಎಲ್ಲ ಮಾಡಿದ್ದೆ ತಿನ್ಬಿಟ್ಟು, ಸರಿ 4 ಗಂಟೆ ಆಯ್ತಮ್ಮ ನಾವು ಊರಿಗೆ ಹೋಗ್ತೀವಿ, ಮಕ್ಕಳು ಅಳ್ತಾರಂತ ಸರಿ ಹೊಂಟೋದ್ರಮ್ಮ. ಹೊಂಟೋದ್ನಾಗ ಒಂದು ಅವರ್ಕೇನೋ ಅಲ್ಲೆಲ್ಲ ಬಿತ್ತು ಆಕ್ಸಿಡೆಂಟ್ ಆಯಿತು ಅಂತ ನಮ್ಗೆ ಫೋನ್ ಬಂತು. ಗೊತ್ತಷ್ಟಕ್ಕೆ ಮಾತಾನೂ ಇಲ್ಲ, ಏನು ಕಥೆನೂ ಇಲ್ಲಮ್ಮ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ವಿ, ಅಲ್ಲಿ ನಮ್ಮನ್ನ ಕುಡಿಸ್ಲೇ ಇಲ್ಲ. ಆಚೆಗೆ ಹೋಗ್ರಿ, ಇಲ್ಲಿ ಯಾರು ಬರಬೇಡ ಅಂತ ಅವರು ಆಚೆಗೆ ಕಳಿಸ್ಬಿಟ್ರು. ಆಮೇಲೆ ನಮ್ಮ ಯಜಮಾನ್ರು ಇವರೆಲ್ಲ ಬಂದು, ಸರಿ ಅಳ್ಬೇಡ, ನೀವು ಸುಮ್ಮನೆ ಇರು, ಏನಾಗುತ್ತೋ ನಾವು ನೋಡೋಣ ಅಂತ ಅವರೆಲ್ಲಾನು ಬಂದು ನನ್ನ ಮನೆಗೆ ಓಡಿಸ್ಬಿಟ್ರಮ್ಮ. ಮಗನೇ ತೋರಿಸ್ಲಿಲ್ಲ. ನಮ್ಗಿಬ್ರು ಹೆಣ್ಮಕ್ಳು, ಒಂದು ಈ ಥರ ಆಯಿತು. ಸರಿ ನಾವಿಬ್ರು ಕಳ್ಕೊಂಡು, ಇಲ್ಲ ನಾವು ನೋಡಲೇಬೇಕಂತ ಡಾಕ್ಟ್ರನ್ನ ಹೋಗಿದ್ದು ನೋಡಿ ಮಾತಾಡಿಸ್ದಕ್ಕೆ ಅವ್ರಿಲ್ಲಮ್ಮ ಆಗಲ್ಲ, ನಾವು ಹೊರಗಡೆ ಸೇರ್ಸಲ್ಲ, ನೀವು ಹೋಗ್ರಿ ಆಚೆಗೆ, ಬೆಳಗ್ಗೆ ಬರೋಗ್ರಿ ಅಂತ ನಮ್ಮನ್ನ ಓಡಿಸ್ಬಿಟ್ರಮ್ಮ. ಆಮೇಲೆ ನಮ್ಮ ಯಜಮಾನ್ರು ಇಲ್ಲೇ ಇರ್ರಿ, ನಾವು ಕರ್ಕೊಂಡು ಹೋಗ್ತೀವಿ, ನೋಡೋಣ ಏನಾಗಿತ್ತ ಅಂತ ಕೇಳಿದ್ರು. ಆಮೇಲೆ ನಮ್ಮ ಕೈನಲ್ಲಿ ಆಗಲಿಲ್ಲಮ್ಮ, ನಾವು ಈಸಿಗೆ ಬಂದ್ಬಿಟ್ಟಿವಿ. ನಾಲ್ಕು ಗಂಟೆಲಿ ಮಾತಾಡಿದ್ದೆ, ತಿರ್ಗಾ ನನ್ನ ಮಗಳು ನಾನು ನೋಡ್ಲಿಲ್ಲ, ಮಾತಾಡೋಕೆ ನಮ್ಮನ್ನು ಬಿಡ್ಲೂ ಇಲ್ಲ. ಆಮೇಲೆ ಬೆಂಗ್ಳೂರಲ್ಲಿ ಆಗಲ್ಲ ಅಂದ್ಬಿಟ್ಟು ಬೆಂಗ್ಳೂರಿಗೆ ಕರ್ಕೊಬಂದ್ರಮ್ಮ. ಇಲ್ಲಿ ನಿಮ್ಮಾನ್ಸಕ್ಕೆ ಬಂದಿದ್ದಕ್ಕೆ ಇಲ್ಲಿ ಆಗಲ್ಲ ಅಂದ್ಬಿಟ್ರಂತೆ. ಆ ಹಾಸ್ಪಿಟ್ಲ್ ನಮ್ಗೆ ಗೊತ್ತೇ ಇಲ್ಲ, ಅಲ್ಲಿಗೆ ತಗೊಂಡೋದ್ರು. ಅಲ್ಲೇನೂ ನಮ್ಮನ್ನು ಬಿಡಲೇ ಇಲ್ಲ. ಒಳಗಡೆಗೆ ಕರ್ಕೊಂಡೋದ್ರು, ನಮ್ಮನ್ನ ಅಲ್ಲೇನೂ ಬಿಡಲೇ ಇಲ್ಲಮ್ಮ. ನೋಡೋಕೆ ಯಾರನ್ನೂ ಬಿಡಲಿಲ್ಲ. ನಮ್ಮ ತಮ್ಮನೂ ಬಿಡಲಿಲ್ಲ, ನಮ್ಮನ್ನೂ ಬಿಡಲಿಲ್ಲ. ಹೋಗ್ರಿ, ಇಲ್ಲಿ ಯಾರು ಬರಬಾರ್ದು ಅಂತ ಆಚೆ ಕಳಿಸ್ಬಿಟ್ರಮ್ಮ. ಸೊ ನಿಮ್ಮ ಮಗಳನ್ನ ಕೊನೆದಾಗ ನೀವು ನೋಡೋಕ್ಕಾಗಲೇ ಇಲ್ಲ? ಇಲ್ಲಮ್ಮ, ತೋರಿಸ್ಲೇ ಇಲ್ಲ. 4 ಗಂಟೆಯಲ್ಲಿ ಹೋಗ್ತೀನಮ್ಮ ಅಂತ ಹೋದವಳಷ್ಟೇ. ಆಮೇಲೆ ನನಗೆ ಮಕ್ಕನೇ ತೋರಿಸ್ಲಿಲ್ಲಮ್ಮ, ಎಲ್ಲಿ ನಾನು ಕೂಡಿಸ್ಲೇ ಇಲ್ಲ. ನೀವು ಬಂದ್ರೆ ಇಲ್ಲ ಅಳ್ಬಾರ್ದಮ್ಮ, ನೀನು ಹೋಗ್ಬೇಕು, ಚೆನ್ನಾಗೈತೆ ನಿನ್ನ ಮಗು ಅಂತ, ಚೆನ್ನಾಗೈತೆ ಅಂತ ಹೇಳ್ತಾನೆ ಅವ್ರೆ. ತಡ್ಸ್ಕೊಳಕ್ಕಾಗಲ್ಲ ಮುಂದೆ. ಇನ್ನೇನು ಹೇಳಿ, ನನ್ಗಿರೋದೇ ಬೇಡ ಜೀವನದಲ್ಲಿ ಅನಿಸ್ತಾ ಇತ್ತಮ್ಮ. ಎಷ್ಟು ವರ್ಷ ವಯಸ್ಸು ಮದನಗಿರಿಯಮ್ಮ ಅವರೇ, ಮಂಜುಳಾ ಅವ್ರಿಗೆ? ಯಾರೋ ಪರವಾಗಿಲ್ಲ ಬಿಡಿ ಅಮ್ಮ, ನಮ್ಮ ಮಗಳು ಹೋದ್ರೂ ಇನ್ನೊಬ್ಬರು ಜೀವಂತವಾಗಿದ್ದಾರಲ್ಲ, ನಮ್ಗದೇ ಸಂತೋಷ. ನಮ್ಮ ಮಕ್ಕಳಿಗೆ ಆಶೀರ್ವಾದ, ನಮ್ಮ ಮೊಮ್ಮಕ್ಕಳಿಗೆ ಎಲ್ಲ ದೇವರು ಒಳ್ಳೇದು ಮಾಡ್ತಾರೆ. ಆ ಭಾವನೆ ಇಟ್ಕೊಂಡೆ ನಾನೇ ಎಲ್ಲ ದಾನ ಮಾಡಿದ್ದೀನಿ ನಮ್ಮ ಇದೆಲ್ಲ. ನೀವು ಕೊನೆಯದಾಗಿ ನಿಮ್ಮ ಮಗಳ ಜೊತೆ ಯಾವತ್ತು ಮಾತಾಡಿದಿರಿ ಗುಂಡಪ್ಪ ಅವರೇ? ನಾನು ಆಕ್ಸಿಡೆಂಟಿಂದ ಇದ್ದೀನಿ ಸರ್, ಲಾಸ್ಟ್ವರೆಗೂ ಹಾಸ್ಪಿಟಲ್ನಲ್ಲೇ ಇದ್ದೀನಿ. ಓಕೆ, ಹಾಸ್ಪಿಟಲ್ ಯಾವತ್ತೂ ಕೂಡ ನಿಮ್ಮ ಮಗಳು ನಿಮ್ಮ ಜೊತೆ ಮಾತೇ ಆಡಲಿಲ್ಲ? ಮಾತಾಡೋದಕ್ಕೆ ಅವಕಾಶನೇ ಇಲ್ವಲ್ಲ ಸರ್, ನಮ್ಮ ಜ್ಞಾನನೇ ಇರಲಿಲ್ಲ. ಆಕ್ಸಿಡೆಂಟ್ಗಿಂತ ಮೊದಲು ಮಾತಾಡಿದ್ರೆ ಯಾವತ್ತಾದ್ರು ನಿಮ್ಮ ಮಗಳು? ಹಾಂ, ಮಾತಾಡಿದ್ದೀನಿ. ಓಕೆ, ಏನು ಮಾತಾಡಿದ್ರಿ ಅವ್ರಿಗೆ? ಆವತ್ತು ಭಾನುವಾರ ನಮ್ಮ ಮನೆಗೆ ಬಂದಿದ್ದು. ಮನೆಗೆ ಬಂದು ನಾನು ಮಟನ್ ಗಿಟನ್ ಎಲ್ಲ ತಿನ್ನಿಸಿ
ಮಕ್ಕಳಿಗೆ ಏನಾದರೂ ತಿಂಡಿ ತಗೊಂಡು ಹೋಗಮ್ಮ ಅಂತ ದುಡ್ಡು ಕೊಟ್ಟು ಹೋಗ್ರಿ ನೀವು ಅಂತಂದ್ಬಿಟ್ಟು ಹೇಳಿ ಅವ್ರಿಗೆ ಕಾಸು ಕೊಟ್ಟು ಕಳಿಸ್ತೀವಿ. ಕಳಿಸಿದ್ದು 1 ಗಂಟೆನಲ್ಲಿ ನಮಗೆ ಫೋನ್ ಬಂತು, ಈ ಥರ ಉದ್ದಿನಪಲ್ಲಿ ರೋಡ್ನಲ್ಲಿ ಆಕ್ಸಿಡೆಂಟ್ ಆಗಿದೆ ನಿಮ್ಮ ಮಗು ಅಂತ. ಯಾವುದ್ರಲ್ಲಿ ಹೋಗ್ತಾ ಇದ್ರು? 2 ವೀಲರ್ನಲ್ಲಿ. ಅವರೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರ? ಅವ್ರ ಯಜಮಾನ್ರೆ. ಯಜಮಾನ್ರು ಮತ್ತೆ ನಿಮ್ಮ ಮಗಳು ಇಬ್ರು ಹೋಗ್ತಾ ಇದ್ರು? ಇಬ್ರು ಹೋಗ್ತಾ ಇದ್ರು. ಓಕೆ. ಆಕ್ಸಿಡೆಂಟ್ ಆಗಿದ್ದು ಯಾವುದಕ್ಕೆ? ಹಿಂದ್ಗಡೆ ವೀಲು ಬಸ್ಟ್ ಆಗಿದೆ. ಓಕೆ. ಬಸ್ಟ್ ಆಗಿ ಅವ್ರಿಗೆ ಕಂಟ್ರೋಲ್ ತಪ್ಪಿ ಬಿದ್ದಿದ್ದು ಅಂತ ನಮ್ಮ ಅಳಿಂದ್ರೆ ಹೇಳಿದ್ದು. ನಾವು ಡೈರೆಕ್ಟ್ ಅಲ್ಲಿ ಹೋಗೋಕ್ಕಾಗಲಿಲ್ಲ. ನಾವು ಆಂಬುಲೆನ್ಸ್ನಲ್ಲಿ ಹೊಸೂರ್ಗೆ ಹಾಕ್ಕೊಂಡು ಬಂದುಬಿಟ್ರು ತಕ್ಷಣ. ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಅಡ್ಮಿಷನ್ ಮಾಡಿದರು, ಗ್ಲೂಕೋಸ್ ಎಲ್ಲ ಕೊಟ್ಟಿದ್ದರು. ನಾನು ಸ್ವಲ್ಪ ತಿಳ್ಕೊಂಡಿದ್ದೆ. ಆಮೇಲೆ ತುಂಬ ಸೀರಿಯಸ್ ಆಗಿದೆ ಇದು ಇಲ್ಲಿ ಆಗೋಕ್ಕಿಲ್ಲ, ಅರ್ಜೆಂಟು ನೀವು ನಿಮಾನ್ಸಿಗೆ ತಗೊಂಡೋಗ್ಬಿಡಿ ಅಂತಂದರು. ಏನಾಗಿದೆ ಅಂತಾನೂ ಹೇಳಲಿಲ್ಲ? ಏನಿಲ್ಲ, ತಲೆಗೆ ಪೆಟ್ಟು ಬಿದ್ದಿದೆ ಅಂತ ಹೇಳಿದ್ರು. ಆಮೇಲೆ ಎಲ್ಲ ಲೆಟ್ರ್ ಬರೆದು ಕೊಟ್ಟರು. ನಾನು ನೋಡ್ತಿದ್ದಾಗೆ ಇದು ತುಂಬ ಸೀರಿಯಸ್ ಆಗಿ ಕಾಣ್ತಾ ಇದೆ. ಹೋಗ್ತಾ ದಾರಿನಲ್ಲೇ ಪ್ರಾಣ ಹೋಗ್ಬಿಡುತ್ತೆ ಅಂತ ಅನ್ಕೊಂಡ್ಬಿಟ್ಟು ಇವಾಗ ಅರ್ಜೆಂಟು ಎಲ್ಲಾದರೂ ಸೇರಿಸ್ರಿ, ನಾವು ನಿಮಾನ್ಸ್ಗೆ ಹೇಳಿದ್ರ ಹಾಗಂತ? ನಿಮಾನ್ಸ್ಗೆ ಎತ್ಕೊಂಡು ಹೋಗ್ಬಿಡಿ ಅಂತ ಹೇಳಿದ್ರು. ಅಲ್ಲ, ಹೋಗೋ ತನಕನೂ ಗ್ಯಾರಂಟಿ ಕೊಡೋಕೆ ಆಗೋದಿಲ್ಲ ಅಂತ ಹೇಳಿದ್ರು. ನನಗನ್ನಿಸ್ತು, ನನಗನ್ಸಿದ್ದು ಅಲ್ಲಿ ಒದ್ದಾಡೋದು ಸ್ಥಿತಿ ನೋಡ್ಬಿಟ್ಟು ಇನ್ನು ಉಳಿಯೋಕ್ಕಿಲ್ಲ ಇದು ಅನ್ನೋ ಭಾವನೆ ನನಗೆ ಬಂತು. ಅದಕ್ಕೆ ಇವಾಗ ಅರ್ಜೆಂಟ್ ಪ್ರಾಣ ಸ್ವಲ್ಪ ಆದರೂ ನಿಲ್ಲಿ ಅಂತಂದ್ಬಿಟ್ಟು ಪಕ್ಕದಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಪಕ್ಕದಲ್ಲೇ ಅಶೋಕ್ ಹಾಸ್ಪಿಟ್ಲ್ ಅಂತಿದೆ. ಆ ಅಶೋಕ್ ಹಾಸ್ಪಿಟ್ಲ್ನಲ್ಲಿ ಜಲ್ದಿ ಸೇರ್ಸೋಣ, ಸ್ವಲ್ಪ ಪ್ರಾಣನಾದರೂ ಉಳಿದ್ರೆ ಬೇರೆ ಕಡೆ ಎಲ್ಲಾದರೂ ಎತ್ಕೊಂಡು ಹೋಗ್ಬೋದು, ಈಗ ತಕ್ಷಣಕ್ಕೆ ಇಲ್ಲಿ ಸೇರ್ಸೋಣ ಅಂತಂದ್ಬಿಟ್ಟು ಅಲ್ಲಿ ಅಡ್ಮಿಟ್ ಮಾಡಿದೆ. ಯಾರ್ಯಾರಿದ್ರಿ ನೀವು ಮತ್ತೆ ನಿಮ್ಮ ಅಳಿಯ? ನಾನು, ನಮ್ಮ ಅಳಿಯ, ನಮ್ಮ ಊರಿನವರೆಲ್ಲ ಬಂದಿದ್ರು, ಎಲ್ಲರೂ ಬಂದಿದ್ರು. ಆವಾಗ ಅಶೋಕ್ ಹಾಸ್ಪಿಟ್ಲ್ಗೆ ನಾವು ಅಡ್ಮಿಷನ್ ಮಾಡಿದ್ವಿ. ಅವರು ಎಲ್ಲ ನೋಡಿಬಿಟ್ಟು ಎಲ್ಲ ಸ್ಕ್ಯಾನಿಂಗು, ತಲೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಬಿಟ್ಟು ಆ ಫೋಟೋನೆಲ್ಲ ತಂದು ನಮಗೆ ತೋರಿಸಿದ್ರು. ನೋಡಿ ಈ ಥರ ಇದೆ, ಮೆದುಳಿಗೆ ಏಟಾಗಿದೆ, ನೋಡಿ ಇಲ್ಲೆಲ್ಲ ರಕ್ತ ಕಟ್ಕೊಂಡಿದೆ, ಇದನ್ನೆಲ್ಲನೂ ಆಪ್ರೇಷನ್ ಮಾಡ್ತೀವಿ, 75,000 ಆಪ್ರೇಷನ್ ಖರ್ಚಾಗುತ್ತೆ ಅಂತಂದರು. ಯಾವತ್ತು? ಭಾನುವಾರ? ಭಾನುವಾರ. ಆಕ್ಸಿಡೆಂಟ್ ಆಗಿದ್ದ ದಿನ? ಅವತ್ತು ಸಾಯಂಕಾಲನೇ 75,000 ಆಗುತ್ತೆ ಅಂತಂದರು. ಸರಿ ಸರ್ ಮಾಡಿ ಅಂತ ಅಶೋಕ್ ಅವ್ರಿಗೆ, ಹಾಸ್ಪಿಟಲ್ ದೊಡ್ಡವ್ರು ಅಶೋಕ್ ಅವ್ರಿಗೆ ಹೇಳಿದ್ವಿ. ಅವ್ರಿಗೆ ಹೇಳಿದ್ಮೇಲೆ ಅವರು ಮಾಡ್ತೀವಪ್ಪ ಆಪ್ರೇಷನ್ ಮಾಡ್ತೀವಿ, ಬದುಕೋಕ್ಕಿಲ್ಲ, ನೀವಿಷ್ಟು ಹಣ ಖರ್ಚು ಮಾಡಿದ್ರೂ ನಿಮ್ಮ ಮಗಳು ಬದುಕೋಲ್ಲ ಅಂತಂದರು. ನಿಮ್ಮ ಹತ್ರ ಅಷ್ಟೊಂದು ಕಾಸು ಇತ್ತ, ಹಣ ಇತ್ತ? ನಿಮ್ಮ ಇರಲಿಲ್ಲ ಸರ್, ನಮ್ಮ ಹತ್ರ ಏನೂ ಇಲ್ಲ ಸರ್. ನಮ್ಮ ಊರಿನವರೆಲ್ಲ ನಿನ್ನ ಹತ್ರ ಎಷ್ಟಾಯಿತು, ನಿನ್ನ ಹತ್ರ ಎಷ್ಟೈತೆ, ನಿನ್ನ ಹತ್ರ ಎಷ್ಟೈತೆ, ನನ್ನ ಹತ್ರ 5,000 ಇದೆ, ನನ್ನ ಹತ್ರ 3,000 ಇದೆ ಅಂತ ಹಿಂಗೆ ಎಲ್ಲ ರೊಟೇಷನ್ ಮಾಡಿ 25,000 ಕಟ್ಟಿದ್ವಿ. 50,000 ಕಟ್ಟಿದ್ರೇ ನಾವು ಆಪ್ರೇಷನ್ ಮಾಡೋದು ಅಂತಂದರು. ಯಾವ ಆಸ್ಪತ್ರೆಯಲ್ಲಿ? ಅಶೋಕ್ ಹಾಸ್ಪಿಟಲ್ನಲ್ಲಿ. 50 ಕಟ್ಟಬೇಕು ನೀವು ಅಂತಂದರು. ಸಡನ್ನಾಗಿ 50,000 ಅಂದರೆ ನಾವು ಎಲ್ಲಿಂದ ತರೋದು? ಅದಕ್ಕೆ 25,000 ಅವ್ರ ಹತ್ರ ಇವ್ರ ಹತ್ರ ಅಡ್ಜಸ್ಟ್ ಮಾಡಿ 50,000 25,000 ಕಟ್ಟಿದ್ವಿ. ಬೆಳಗ್ಗೆ 10 ಗಂಟೆಗೆ ನಾವು ಮಿಕ್ಕಿದ ಅಮೌಂಟ್ ಕೊಡ್ತೀವಿ ಸರ್, ನೀವು ರೆಡಿ ಮಾಡಿ ಅಂತ ಹೇಳಿದ್ವಿ. ಆಪರೇಷನ್ ಆಯ್ತಾ ಅವತ್ತು? ಆಪರೇಷನ್ ಆಗೋದಕ್ಕೆ ಅಫೋಲೋ, ಬೆಂಗಳೂರಿನಲ್ಲಿ ಅಫೋಲೋ ಡಾಕ್ಟ್ರನ್ನ ಅವ್ರಿಗೆ ಫೋನ್ ಮಾಡಿದ್ರು. ನಮ್ಮ ಹತ್ರ ಮಾತು ತಗೊಂಡು ನೀವು ಹ್ಞೂ ಅಂತಂದರೆ ಡಾಕ್ಟ್ರನ್ನ ಕರೆಸ್ತೀವಿ, ಹೆಂಗೆ ನಿಮ್ಮ ಅಭಿಪ್ರಾಯ ಅಂತಂದರು. ಇಷ್ಟು ದುಡ್ಡು ಕಟ್ಟೋಕ್ಕಾಗುತ್ತಾ ಅಂತ ಕೇಳೋದ್ವಿ. ಆಮೇಲೆ ಮಾಡ್ರಿ ಅಂತ ಹೇಳಿದ್ವಿ. ಆಮೇಲೆ ನಮ್ಮ ಪರ್ಮಿಷನ್ ತಗೊಂಡ್ಮೇಲೆ ಬೆಂಗಳೂರಿನಲ್ಲಿ ಅಫೋಲೋ ಡಾಕ್ಟ್ರಿಗೆ ತಲೆ ಆಪ್ರೇಷನ್ ಮಾಡೋರಿಗೆ ಕರೆಸ್ತೀವಿ ಅಂತಂದರು. ಕರೆಸಿ ಸರ್ ಅಂದೆ. ಅವರು ಡಾಕ್ಟ್ರು ಬಂದರು. ನೋಡಪ್ಪ, ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ, ದೇವ್ರ ಮೇಲೆ ಭಾರ ಹಾಕ್ಕೊಳ್ಳಿ, ನಾವು ಮಾಡೋ ಕೆಲಸ ನಾನು ಮಾಡ್ತೀನಿ, ಅದ್ರ ಮೇಲೆ ನಿಮ್ಮ ಅದೃಷ್ಟ, ದೇವ್ರನ್ನ ಬೇಡ್ಕೊಳ್ಳಿ ಅಂತಂದರು.
ಸರಿ ಸರ್ ಅಂತಂದ್ಬಿಟ್ಟು ಅವರು ಆಪ್ರೇಷನ್ ಮಾಡಿಬಿಟ್ಟು ಬಂದು ನಮ್ಮನ್ನು ಒಳಗಡೆ ಕರೆದ್ರು. ಆಪ್ರೇಷನ್ ಮಾಡಿಬಿಟ್ಟು ಡಾಕ್ಟ್ರು ನಮ್ಮನ್ನು ಒಳಗಡೆ ಕರೆದ್ರು. ಏನು ಸರ್ ಅಂತಂದೆ. 1 ಗಂಟೆ ಇಲ್ಲ 2 ಗಂಟೆ ಅಷ್ಟೇ ಜೀವ ಹೊಂಟೋಗ್ಬಿಡುತ್ತೆ ಅಂತಂದರು. ಮಾಡಾದ ನಂತರನಾ? ಮಾಡಾದ ನಂತರ. ಓಕೆ. ನೀವು ಹಣ ಆಲ್ರೆಡಿ ಕಟ್ಟಿದ್ರಿ? 25,000 ಕಟ್ಟಿದ್ವಿ ಅಷ್ಟೇ, 25,000 ಕೊಟ್ಟಿದ್ವಿ. ಹೆಂಗಾಯ್ತು ಮನಸ್ಸಿಗೆ ಗುಂಡಪ್ಪ ಅವರೇ? ತುಂಬಾ ನೋವಾಗ್ತಾ ಇದೆಯಮ್ಮ. ಯಾಕಂದ್ರೆ ಅಮ್ಮ ಒಂದು ಮಾತು ಹೇಳ್ತಾ ಇದ್ರು ಮಧ್ಯಾಹ್ನ, ತಂದೆಯವರಿಗೆ ಮಗಳು ಅಂದ್ರೆ ಅಷ್ಟು ಪ್ರಾಣ, ಅಷ್ಟೊಂದು ಇಷ್ಟಪಡ್ತಾ ಇದ್ರು, ಅಷ್ಟು ಪ್ರೀತಿ ಸರ್. ಆ ಸ್ಥಿತಿನಲ್ಲಿ ಆ ಮಗಳನ್ನ ನೋಡೋದಕ್ಕೆ ಯಾವೊಬ್ಬ ಹೆತ್ತವ್ರಿಗೂ ಕೂಡ ಇಷ್ಟ ಆಗೋದಿಲ್ಲ. ನಿಮ್ಮ ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಗುಂಡಪ್ಪ ಅವರೇ? ತುಂಬ ದುಃಖವಾಯಿತು ಸರ್. ಇಂಥ ಮಗಳನ್ನ, 2 ಮಕ್ಕಳಿದ್ದಾರೆ, ಇಂಥ ಮಗಳನ್ನ ಕಳ್ಕೊತಾ ಇದ್ದೀನಲ್ಲ. ನನಗಿರೋದು 2 ಹೆಣ್ಮಕ್ಳು ಸರ್, ಅದರಲ್ಲಿ ಚಿಕ್ಕದಿದೆ. ಆ ದೊಡ್ಡದ ಮೇಲೂ ನನಗೆ ಪ್ರೀತಿ ಕಮ್ಮಿ ಇದ್ರೂ ನನ್ನ ಚಿಕ್ಕ ಮಗಳು ಅಂತಂದರೆ ತುಂಬ ಪ್ರೀತಿ ಸರ್. ಮಂಜುಳವ್ರಿಗೂ ಕೂಡ ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಸರ್. ಅಪ್ಪ ಅಂತಂದರೆ ಬೇಕಾದ್ರೆ ನಾವು ಮನೇಲಿ ಪೂಜೆ ಮಾಡುವಾಗ ಏನನ್ನ ಬಂದ್ರೆ ನಮ್ಮ ಮನೆಗೆ ಎಲ್ಲ ಅದೇ ಅಪ್ಪ ಮಗಳು. ಆದ್ರೂ ನನ್ನ ದೊಡ್ಡ ಮಗಳು ಏನಕ್ಕೂ ಇಲ್ಲ, ತೋಟ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಬುದ್ಧಿವಂತರಾಗಿದ್ರು, ಒಳ್ಳೆ ಹುಡುಗಿ ಸರ್. ನನಗೆ ಅವಳು ಕೇಳಿದ್ದು ನಾನು ಏನೂ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ನಾನು ಬೈತಾ ಇದ್ಲು, ನೀನ ಥರ ಇರಬಾರ್ದಮ್ಮ, ಎಲ್ಲ ನಮ್ಮಪ್ಪ ತಂದಾಗ್ತಾನೆ, ನೀನು ಚೆನ್ನಾಗಿ ಮಾಡ್ಕೊಂಡು ತಿನ್ಕೊಂಡಿರ್ಬೇಕು, ನೀನು ಈ ಥರ ಇರಬಾರ್ದಂತ ಬೈತಾ ಇದ್ಲು. ಹೋಗಮ್ಮ ಅಂತೆ. ನಾನು ಅವರಪ್ಪ ಮಗಳು ಇದ್ರೂ ಸೇರ್ಕೊಂಡು ನಿಮ್ಮಮ್ಮ ತಿನ್ನಲ್ಲ ಕಣೆ, ಬ್ಯಾಂಗೆ ಸಾಯ್ತೈತೆ, ಬಟ್ಟೆನೇ ಕಟ್ಟಲ್ಲ ಅಂತ ಬೈತಾ ಇದ್ರು ಅಂತ ಅವಳು ಹೋಗ್ಬಿಟ್ಲ. ಅಂದ್ರೆ ಇನ್ನೇನು ನಾವಿರೋದು? ಇವಾಗ ನಮ್ಮ ಮನೆಗೊಂದು ಸಾಮಾನು ತರ್ಬೇಕಂತೆ, ಮಂಜಿ ಈ ಥರ ಇಲ್ಲಮ್ಮ, ಏನು ತರಕಾರಿ ಇಲ್ಲ, ಅಮ್ಮನ ಅಂತ ತಿನ್ನಮ್ಮ ಅಲ್ಲಿಂದ. ಗುಂಡಪ್ಪ ಅವ್ರೆ, ಅವತ್ತು ಆಕ್ಸಿಡೆಂಟ್ ಆಯಿತು, ಅದಾದ ನಂತರ ಅಶೋಕ್ ಆಸ್ಪತ್ರೆಗೆ ತಗೊಂಡು ಹೋಗ್ತಾ ಇದ್ರಿ. ನೀವು ಹೇಳಿದ್ರಿ, ನನಗಾಗಲೇ ಗೊತ್ತಾಗಿತ್ತು ಇದು ಅರ್ಧ ದಾರಿಲಿ ಪ್ರಾಣ ಹೋಗೋ ಸ್ಥಿತಿ. ಮಾತಾಡೋ ಸ್ಥಿತಿಯಲ್ಲಿ ಏನಾದ್ರು ಇದ್ರ ಮಂಜುಳಾ? ನಮ್ ಜ್ಞಾನವೇ ಇಲ್ಲ, ಪ್ರಜ್ಞೆನೇ ಇಲ್ಲ. ಕಿವಿ ಹತ್ರ ಹೋಗಿ ಮಂಜು ಮಂಜು ಮ್ಯಾಬುಡ ಚಿನ್ನಾಡಮ್ಮ ಕಣ್ಣಿಡ್ಸುಡಮ್ಮ ಅಂತೇಳ್ಬಿಟ್ಟು ಕೇಳ್ಕೊಂಡೆ. ನಾನು ಉಸಿರೇ ಇಲ್ಲ ಅದಕ್ಕೆ. ಕಿವಿ ಹತ್ರ ಮಂಜು ಮಂಜು ಅಂತ ಕೂಗಿದ್ರು ಅದಕ್ಕೆ ನಮ್ ಜ್ಞಾನ ಇಲ್ಲ. ಅಟ್ಲೀಸ್ಟ್ ಕಣ್ಣಲ್ಲಿ ನೋಡಿದ್ರೆ ಸರ್? ನೋಡಿದೆ ಸರ್, ಇದು ಕಣ್ಣೇ ತೆಗ್ದಿಲ್ಲ ಸರ್, ಕಣ್ಣೇ ತೆಗ್ದಿಲ್ಲ. ಆವಾಗಲೇ ನಮ್ಗೆ ತಡ್ಕೊಳಕ್ಕಾಗಲಿಲ್ಲ ಸರ್. ಅಲ್ಲೇನೆ ನಾವು ಎಷ್ಟು ಹತ್ತಿದ್ದೀವೋ ಹಾಸ್ಪಿಟ್ಲಲ್ಲಿ, ಅದು ದೇವ್ರಿಗೆ ಗೊತ್ತು. ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಇಂಥ ಮಗಳು ಹೊಂಟೋಗ್ಬಿಟ್ರಲ್ಲ ಅಂತ. ಇವಾಗ ನಮ್ಮ ಮೊಮ್ಮಕ್ಕಳಿಂದ ನಾವಿರೋ ಜೀವ, ಇಲ್ದಿದ್ರೆ ನಾವನು ಇರ್ತಿರ್ಲಿಲ್ಲ. ಇಂಥ ಜೀವನ ಹೋದ್ಮೇಲೆ ನಮ್ದೇನು ಇಲ್ಲ. ನಮ್ಮ ಕೈದ್ರು ವಯಸ್ಸಾಯ್ತು, ನಮ್ಮ ಹುಡ್ಗಿಗೇನು ವಯಸ್ಸಾಯ್ತಾ? ಏನೂ ಇಲ್ಲ. ಇವಾಗ ನಮ್ಮ ಮೊಮ್ಮಕ್ಕಳಿನಿಂದ ನೋಡ್ಕೊಂಡು ನಾವು ಜೀವ ಇಟ್ಕೊಂಡಿರೋದು. ಈಗ ಅವ್ರಿಗೆ ನನ್ನ ಹೆಲ್ಪ್ ಮಾಡಬೇಕು ಅಂತ ಎಲ್ಲರನ್ನೂ ಕೇಳ್ಕೊತ ಇದ್ದೀವಮ್ಮ. ಖಂಡಿತವಾಗ್ಲೂ ವೀಕ್ಷಕರೇ, ಹೆತ್ತವರ ಕರುಳು ಹೇಗಿರುತ್ತೆ, ಎಷ್ಟು ಸಂಕಟವನ್ನು ಅವರು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ಬಹುಶಃ ಆ ಹೆತ್ತವರು ಇವತ್ತು ಕಣ್ಣೀರಾಗ್ತಾ ಇದ್ದಾರೆ. ಕೇಳಿದ್ರೆ ನಮ್ಗೆ ಇಷ್ಟು ಸಂಕಟ ಆಗ್ತಾ ಇದೆ, ಇನ್ನು ಹೆತ್ತ ಅಪ್ಪ ಅಮ್ಮ
ಸೊ ಅನುಭವಿಸಿದವ್ರಿಗೆ ಗೊತ್ತು ಅಂತಾರಲ್ಲ ಆ ನೋವು. ನಿಜ ನಮ್ಮ ಅದು. ಆ ಸಮಯದಲ್ಲಿ ಎಲ್ಲರೂ ನಮ್ಮೂರಲ್ಲಿ ಬಂದವರು ಎಲ್ಲರ ಕಣ್ಣಲ್ಲೂ ನೀರೇ. ಎಲ್ಲರೂ ಅಳೋರೆ. ಇಂಥ ಚಿಕ್ಕ ವಯಸ್ಸು ಹಿಂಗೆ ಹೊಂಟೋಯ್ತೆ ಅಂತನ್ಬಿಟ್ಟು ನೋಡಿ. ನನ್ನ ಮಗಳು ಕೂಡ ಅಳ್ತಾ ಇದ್ದಾರೆ. ನೆನೆಸ್ಕೊಂಡ್ರೆ ನಮಗೆ ನಿಲ್ಲಲ್ಲ ಸರ್. ನಮ್ಗೆ ಇನ್ನೂ ದುಃಖವಾಗ್ತಾಯಿದೆ ತುಂಬ. ಇನ್ನೂ ಸ್ವಲ್ಪ ದಿನ ಹೋಗ್ಬೇಕು ನಾವು. ಇದೆಲ್ಲ ಮರಿಬೇಕಂದ್ರೆ ನಾವು ಇನ್ನೂ ಒಂದು ಕಡೆ ಸಂತೋಷ ಆಗ್ತಾಯಿದೆ. ನಮ್ಗೆ ಧೈರ್ಯ, ನಮ್ಮ ಜೀವ ಅಲ್ಲಿ ಮದ್ರಾಸ್ನಲ್ಲಿ ನಮ್ಮ ಜೀವ ಇದೆ. ನಾವು ಬರೀ ಬಾಡಿನ ನಾವು ಮಣ್ಣು ಮಾಡಿರೋದು. ನಮ್ಮ ಮೆಡ್ರಾಸ್ನಲ್ಲಿ ನಮ್ಮ ಮಗಳ ಜೀವ ಇದೆ ಅಂದ್ಕೊಂಡು ಒಂದು ಕಡೆ ಸಂತೋಷ ಆಗ್ತಾಯಿದೆ, ಒಂದು ಕಡೆ ದುಃಖ ನೆನೆಸ್ಕೊಂಡ್ರೆ ನೋವು. ಮೊಮ್ಮಕ್ಕಳ ಮೂಲಕ ನಿಮ್ಮ ಮಗಳನ್ನ ನೋಡ್ತಾ ಇದ್ದೀರಿ. ಹೌದಮ್ಮ. ಈಗ ನಮ್ಮ ಜೀವಗಳೇ ಅವ್ರ ಮಕ್ಕಳು ನಮಗೆ. ಅಂದ್ರೆ ನಿಮ್ಮ ಮಗಳಿಗೂ ಕೂಡ ಇಬ್ರು, ನಿಮ್ಗೂ ಕೂಡ ಇಬ್ರು ಹೆಣ್ಮಕ್ಳು, ನಿಮ್ಮ ಮಗಳಿಗೂ ಕೂಡ ಇಬ್ರು ಹೆಣ್ಮಕ್ಳು. ಈಗ ನಮ್ಮ ಮಂಜುಳಾಳೆ ನಮ್ಮ ಈ ಮಕ್ಕಳು. ಅವ್ರಿಗಿಂತ ಹೆಚ್ಚಾಗಿ ನಾನು ಇವ್ರನ್ನ ನೋಡ್ಕೋಬೇಕು ಅನ್ನೋದೇ ನನ್ನ ಇವಾಗ ಒಂದು ಇದು. ನನ್ನ ಮೊಮ್ಮಕ್ಕಳನ್ನ ನನ್ನ ಮಗಳ ಥರನೇ ಸಾಕಿ ಅವ್ರನ್ನ ದೊಡ್ಡವ್ರು ಮಾಡಬೇಕು ಅನ್ನೋದೇ ನನ್ನ ಒಂದು ಇದು. ಅವರು ಊರಿಗೆ ನಾನು ಕಳ್ಸೋಕ್ಕಿಲ್ಲ. ನಾವೇ ಸಾಕಿ ನಾವು ಅವ್ರನ್ನ ಬೆಳೆಸ್ಬೇಕು, ದೊಡ್ಡವ್ರು ಮಾಡಬೇಕು. ತಾಯಿ ಇಲ್ದಿದ್ದ ಮಕ್ಕಳನ್ನ ಬೇರೆಯವರು ನೋಡ್ಕೊಳ್ಳೋಕ್ಕಿಲ್ಲ. ನಾವು ನೋಡ್ದಂಗೆ ಅವ್ರಿಗೆ ಬೇರೆಯವ್ರು ನೋಡೋಕ್ಕಾಗಲ್ಲ. ಅದರಿಂದ ನಾವೇ ಇಟ್ಕೊಂಡು ಅವ್ರನ್ನ ಸಾಕಬೇಕು ನಾವು. ಖಂಡಿತವಾಗ್ಲೂ ಹೆತ್ತವರ ಸಂಕಟ ಒಂದು ಕಡೆ, ಮತ್ತೊಂದು ಕಡೆ ಹೆಮ್ಮೆ ಅನಿಸ್ತಾ ಇದೆ ಅವರಿಗೆ. ಎಲ್ಲೋ ನನ್ನ ಮಗಳ ಹೃದಯವನ್ನ ಅಥವಾ ಕಿಡ್ನಿ ಆಗಿರ್ಬೋದು, ಹಾಗೆಯೇ ಏನು ಸಂಬಂಧಪಟ್ಟ ಕೆಲವೊಂದು ಅಂಗಾಂಗಗಳನ್ನ ಈಗಾಗಲೇ ಅವರು ದಾನವನ್ನ ಮಾಡಿದ್ದಾರೆ. ಆ ಒಂದು ರೀತಿಯ ಹೆಮ್ಮೆ ಇದೆ. ಮಂಜುಳಾ ಅವರ ಮಗಳು ವೈಶಾಲಿನಿ ಕೂಡ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ವೈಶಾಲಿನಿ, ಅಮ್ಮನನ್ನ ಹೇಗೆ ಮಿಸ್ ಮಾಡ್ಕೋತಾ ಇದೆಯಾ? మా అమ్మ ఇంటికి వచ్చినాడు. మేము పోయేస్తాం, మీ విన్న వచ్చేస్తామని చెప్పారు సార్. తిరగా అని చెప్తే రాను. మా తాతకి ఫోన్ చేసి చెప్తుంది. మా తాత అందుకనే అమ్మ ఇట్లా ఏమి చెప్పలేదు తిరగాను ఆంటీకి ఇంకొక ఇది ఫోన్ చేసి పంపిస్తుంది. ఆంటీ బాగానే వచ్చిన ఆంటీకి చూస్తే ఇట్లా మా తాతని అడిగిన చెప్పి. ಹೇಗನ್ಸ್ತಪ್ಪ ವಿಷಯ ಗೊತ್ತಾಗಿದ తక్షణ నింగే? అట్లనే దానికి నీకేమనిపిస్తుంది చెప్పు. తెలుగులోనే చెప్పు. ఏమనిపిస్తుంది? భయం లేదని. భయం లేదు అని చాలా కష్టమైంది అని చెప్పు. భయం లేకుండా నాకు చాలా కష్టమై మమ్మల్ని ఎవరు సాకేవాళ్ళు. ಅಜ್ಜಿ ಇದಾರಲ್ಲ, ಅಜ್ಜ వాళ్ళేమో వయసైపోయినారు. మమ్మల్ని వాళ్ళు పోయితే కదా మమ్మల్ని ఎవరు సాకేవాళ్ళు ఎవరు లేదు. అప్ప ఊర్లో. ಅಮ್ಮ ಅಂದ್ರೆ ಎಷ್ಟಿಷ್ಟ ಅಪ್ಪ ನಿಂಗೆ? ನನಗೆ ಅಮ್ಮ ಅಂದ್ರೆ ಪ್ರೀತಿ ಜಾಸ್ತಿ ಇಷ್ಟ. ಹೇಗ್ ನೋಡ್ಕೊಳ್ತಾ ಇದ್ರು ನಿಮ್ಮನ್ನೆಲ್ಲ? ನಮ್ಮಮ್ಮ ಆವಡಿ మా అమ్మ నన్ను కొట్టుకుండా అంత బాగా చూస్తా ఉండే. ಅಮ್ಮ ನೆನಪಾಗ್ತಾ ಇದಾರೆ ನಿಂಗೆ ಯಾವಾಗ ಅವಾಗ? ಅಮ್ಮ ನೆನಪಾಗ್ತಾ ಇದಾರೆ ನಿಂಗೆ? మా అమ్మని చూడాలి అనిపిస్తుంది. మా అమ్మ నాకు చూడాలనిపిస్తుంది. తిరగా పూడ్చినాడు ఒక్కితేనే మా అమ్మని చూసింది. ಸೊ ಫೋಟೋ ಹಿಡ್ಕೊಂಡು ನೋಡ್ತಿರ್ತೀರಿ ಅದಕ್ಕೆ ಯಾವಾಗ್ಲೂ? ಫೋಟೋ పెట్టుకొని చూస్తుంటారు. ಇನ್ನೊಬ್ಳು ಅಕ್ಕನ ತಂಗಿನ?
ಇದ್ರ ತಂಗಿ ಅದಕ್ಕೆ ಮಾತಾಡೋದಕ್ಕಾಗಿಲ್ಲ. ಮಾತಾಡುತ್ತೆ, ನಮ್ಮ ಎದುರುಗಡೆ ಚಿಕ್ಕವಳು ಮಾತಾಡೋಕ್ಕಾಗಲ್ಲ. ಏನ್ ಹೇಳ್ತವೆ ಇಬ್ರು ಮಕ್ಕಳು ಮನೆಯಲ್ಲಿ? ತಾಯಿನ ಮಿಸ್ ಮಾಡ್ಕೋತಿದೆ, ತಾಯಿ ಒಂದ್ ಕಡೆ ಇಲ್ಲ, ಏನ್ ಮಾತಾಡ್ತಾರೆ? ಚಿಕ್ಕವಳಿಗೆ ಮಾತ್ರ ಅದಕ್ಕೆ ಇಲ್ಲ. ಎಷ್ಟು ವರ್ಷ ಸರ್? ಅದಕ್ಕೆ 9 ವರ್ಷ. ಚಿಕ್ಕವಳಿಗೆ ಆ ಚಿಕ್ಕವಳು ಆ ಪೇಪರ್ ಸುದ್ದಿ ನೋಡ್ಬಿಟ್ಟು ನಮ್ಮಮ್ಮ ಮೆಡ್ರಾಸ್ಗೆ ಹೋಗಿದೆ ಬರ್ತಾಳೆ ಅನ್ಕೊಂಡೇ ಇದ್ದೆ. ಮಾಯಮ್ಮ ನಾವ್ ಎತ್ಕೊ ಬಂದು ಸಾಕ್ತಾ ಇರೋದು. ಮಾಯಮ್ಮ ಚೆನ್ನೈಗೆ ಪ್ಲೇನ್ ಲ ವಸ್ತುಂದಿ ಅಂತಾಳೆ. ಭಾನುವಾರ ಒಂದ್ಸಾರಿ ಹೋಗ್ತಾ ಇದ್ರಷ್ಟೇ. ಆಮೇಲೆ ಹೋದ ತಕ್ಷಣ ಇಲ್ಲಮ್ಮ ನಾವ್ ಅಜ್ಜಿ ಮನೆಗೆ ಹೋಗ್ತೀವಿ, ನಿಮ್ಮ ಹತ್ರ ನಮ್ಮ ಹತ್ರ ಇರಲ್ಲ, ನೀವು ಬಡಿತೀರಾ ಅನ್ಬಿಟ್ಟು ತಿರ್ಗಾ ಸಾಯಂಕಾಲ ಅಷ್ಟೊತ್ಕ ಅವ್ರ ತಾತ ಗಾಡಿನಲ್ಲಿ ಬಂದು ಮನೆ ಕೊಂಡೋಗ್ಬಿಡೋದು. ಅವ್ರ ಅಮ್ಮನ ಹತ್ರ ಇರ್ತಾರಲ್ಲ. ಇವಾಗ ನಾವ್ ಬಟ್ಟೆ ಹಾಕಿದ್ರೆ ಮಲ್ಕೊಳ್ರಮ್ಮ ಗೊತ್ತಾಯ್ತಂದ್ರೆ ಅಮ್ಮ ನಮ್ ತಾಯಿಕ ಮಂಚ ಹಾಕ್ಬಿಡು, ಜಾನ ಹಾಕ್ಬಿಡು, ಮೇಲೆ ಬಿಟ್ಬಿಡು, ನಿನ್ ಅಲ್ಲಿ ಹೋಗ್ಬೇಡ, ನೀವ್ ಯಾರು ಮಲ್ಕೋಬೇಡ ಅಂತ ಕೇಳ್ತೈತೆ ಚಿಕ್ಕ ಮಕ್ಳು. ಅಂದ್ರೆ ತಾಯಿಯ ಯಾವುದೇ ವಸ್ತುಗಳು, ಸೀರೆ ಆಗಿರ್ಬೋದು, ಬಟ್ಟೆ ಬರೆಗಳಾಗಿರ್ಬೋದು ನೋಡಿದಾಗ ಏನ್ ಮಾತಾಡ್ತವೆ ಮಕ್ಕಳಮ್ಮ? ನಮ್ ತಾಯಿದ್ ಯಾರ್ದು ಮುಟ್ಬಾರ್ದು, ನೀವು ನಮ್ ತಾಯಿ ಬರ್ತೈತೆ, ನಮ್ ತಾಯಿ ಹೋಗಿದೆ ಅಂತ. ಇವತ್ತಿಗೂ ಕೂಡ ತಾಯಿ ಮೆಡ್ರಾಸ್ ಹೋಗಿದ್ದಾರೆ, ವಾಪಸ್ ಮತ್ತೆ ಬಂದೇ ಬರ್ತಾರೆ. ಈಕೆಗೂ ಕೂಡ ಈಕೆಗೆ ನಮ್ಮಮ್ಮ ಹೋಗ್ಬಿಡ್ತು ಅನ್ನೋದು ಗೊತ್ತು. ಆ ಚಿಕ್ಕ ಮಗುಗೆ ಮಯಮ್ಮ ಮೆಡ್ರಾಸ್ ಬಂದಿ ಪ್ಲೇನ್ಲ ವಸ್ತುಂದಿ ಅಂತೈತೆ. ಭಾನುವಾರ ದಿವಸ ನಮ್ ತಾಯಿ ಬರ್ತೈತೆ ಅನ್ಕೊಂಡು ಇವಾಗ್ಲೂ ಅಂತೈತೆ. ನಮ್ ತಾಯಿ ಹೋಗ್ಬಿಟ್ಟೈತೆ, ಸ್ಟೂರ್ ಹೋಗ್ಬಿಟ್ಟೈತೆ, ನಮ್ ಕೇಳ್ದಿರ ಈಗ ಬರ್ತೈತೆ. ಏರ್ಪ್ಲೇನ್ ಲ ಪೈಂತ್ ಕದಬ್ಬ ಮಯಮ್ಮ ವಸ್ತುಂದಿ ಮಯಮ್ಮ ಉಂಡಂಡ ಅಂತಾಳೆ. ಮೊಮ್ಮಗೂ ಆತರ ಹೇಳ್ತಿದ್ರೆ ಹೆಂಗ ಅನ್ಸುತ್ತೆ ಸರ್? ಏನಮ್ಮ ಮಾಡ್ಲಿ, ನಾವು ಹಂಗೆ ಅದು ಅದ್ರ ಮಗ ನೋಡ್ಕೊಂಡೇ ನಾನು ಅಳ್ತೀನಿ. ಆ ವಿಷಯ ಹೇಳಿದ ತಕ್ಷಣ ಪಾಪ ಇದಕ್ಕೆ ಗೊತ್ತಿಲ್ಲ ಹಿಂಗಂತ ಇದೆ ಅಂದ್ಕೊಂಡು ನನಗೂ ಅವಾಗ ಅಳೋದೇ ನಮ್ಮ ಕೆಲಸ, ಇನ್ನೇನಿಲ್ಲ. ಹಠ ಮಾಡತ್ವಾ ಮಕ್ಕಳು ಅಮ್ಮ ಬೇಕು ಅಂತ? ಹಠ ಮಾಡಿಲ್ಲ, ಬರ್ತೈತೆ. ನಮ್ಮಮ್ಮ ಮದ್ರಾಸ್ಗೆ ಹೋಗೈತೆ, ಇಷ್ಟರಲ್ಲಿ ಇದ್ದಾರೆ ಅವರು. ನೀವೇನ್ ಮಾಡ್ಕೊಂಡಿದ್ದೀರಾ ಗುಂಡಪ್ಪ ಅವರೇ? ಕೆಲಸ ಆಗಲಿ ಅಥವಾ ನಿಮ್ಮ ಖರ್ಚು ವೆಚ್ಚ ಅಥವಾ ನಿಮ್ಮ ಜೀವನ ಹೆಂಗ್ ಸಾಗಿಸ್ತಾ ಇದ್ದೀರಾ ನೀವು? ತುಂಬ ಕಷ್ಟ ಇದೆ ಸರ್. ಈಗ ನಾನು ಟೈಲರ್ ಕೆಲಸ ಮಾಡ್ತೀನಿ. ಈಗ ಸೂಜಿಗೆ ದಾರ ಹಾಕಬೇಕು ಅಂದರೆ ನನಗೆ ಗ್ಲಾಸ್ ಹಾಕಿದ್ರೇ ನನಗೆ ಸೂಜಿಗೆ ದಾರ ಹಾಕ್ಬೇಕಾಗೋದು. ಇಲ್ದ ಹೋದರೆ ಅದು ನನಗೆ ಕಾಣೋಕ್ಕಿಲ್ಲ. ಅದೊಂದೇ ಜೀವನಕ್ಕೆ ಆಧಾರ. ಅದರಲ್ಲೂ ನನಗೆ ಕಿಡ್ನಿ ಬೇರೆ ಒಂದಿಲ್ಲ. ಲೆಫ್ಟ್ ಕಿಡ್ನಿ ಇದರಲ್ಲಿ ಸಾಗರ್ ಅಪೋಲೋದಲ್ಲಿ ಆಪರೇಷನ್ ಮಾಡಿ ನನಗೆ ಕಿಡ್ನಿ ಬೇರೆ ತೆಗೆದುಬಿಟ್ಟಿದ್ದಾರೆ. ಏನಕ್ಕೆ ತೆಗೆದು? ಅದು ಏನೋ ಗೆಡ್ಡೆ ಇದೆ ಮೇಲ್ಗಡೆ, ಕ್ಯಾನ್ಸರ್ ಗಡ್ಡೆ ಅಂತಂದ್ಬಿಟ್ಟು ಈಗ 1 ವರ್ಷ ಆಗಿದೆ ಅದು ತೆಗೆಸಿ. ನಾನು ಈಗ 1 ಕಿಡ್ನಿನೇ ಇರೋದು ನನಗೆ. ಲೆಫ್ಟ್ ಸೈಡ್ ಕಿಡ್ನಿ ಇಲ್ಲ, ರೈಟ್ ಸೈಡ್ ಇದೆ. ನಿಮ್ಮ ಸ್ವಂತ ಊರು ಯಾವ್ದು ಆಕ್ಚುಲಿ? ಎಲ್ಲಿ ನೀವು ಹುಟ್ಟಿ ಬೆಳೆದಿದ್ದು? ನಿಮ್ಮ ಸ್ವಂತ ಊರು ನಾವು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಿದ್ದು ಸರ್, ಆಡ್ಗೋಡಿಯಲ್ಲಿ. ಬೆಂಗಳೂರಿನವರೇನಾ ನೀವು? ಬೆಂಗಳೂರಿನವ್ರೆ. ಅಂದರೆ ನಾನು ಅಲ್ಲಿ ನಮ್ಮ ಅಗ್ರಹಾರಕ್ಕೆ ಬಾಗ್ಲೂರ್ ಹತ್ರ ಹೋಗಿ 28-30 ವರ್ಷ ಆಗ್ತಾಯಿದೆ. ನಮ್ಮ ಮಂಜುಳಾ ಅವರು ಚಿಕ್ಕ ಮಗುನಲ್ಲಿ ನಾವು ಹೋಗಿದ್ದು. ಬೆಂಗಳೂರು ಬಿಟ್ಟು ನಾನು 30 ವರ್ಷ ಆಗೋಯ್ತು ನಾನು ಬಾಗ್ಲೂರ್ಗೆ. ನಿಮ್ಮ ಮನೆಗೂ ಮಂಜುಳವ್ರ ಮನೆಗೆ ಎಷ್ಟು ದೂರ ಆಯ್ತು? ನಮ್ಮ ಮನೆಯಲ್ಲೇ ಇರೋದಲ್ಲ. ಮದುವೆ ಮಾಡಿಕೊಟ್ಟಿದ್ದು 30 ಕಿಲೋಮೀಟರ್ ದೂರ, ರಾಯಕೋಟೆಗೆ ಅಂತ ಸೇರಿಸಿದ್ದು, ಮದುವೆ ಕೊಟ್ಟಿದ್ದು ಅಲ್ಲಿ ಇರ್ಲಿಲ್ಲ ಅವರು. ಆಮೇಲೆ ತಿರ್ಗಾ ನಾವು ಅಲ್ಲಿ ಯಾರು ಅಷ್ಟು ದೂರ ಅಂತ ಅಂದ್ಬಿಟ್ಟು ನಾವು ಕರ್ಕೊಂಡ್ಬಂದು ಬಾಗ್ಲೂರಿನಲ್ಲೇ ಇಟ್ಕೊಂಡಿದ್ವಿ. 3 ಕಿಲೋಮೀಟ್ರ್ ನಮ್ಮ ಅಗ್ರಹಾರದಿಂದ ಬಾಗ್ಲೂರಿಗೆ 3 ಕಿಲೋಮೀಟ್ರ್. ಅಲ್ಲೇ 3,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಅವ್ರನ್ನ ನಮ್ಮ ಇದರಲ್ಲೇ ಇಟ್ಕೊಂಡಿದ್ವಿ. ಮಗಳನ್ನ ಮದ್ವೆ ಮಾಡ್ಕೊಟ್ಟಿದ್ರು ಕೂಡ ಅಷ್ಟು ದೂರ ಇರಿಸೋಕ್ ನಿಮ್ಗೆ ಆಗ್ತಾ ಇರ್ಲಿಲ್ಲ. ಈಗ ಶಾಶ್ವತವಾಗಿ ದೂರ ಆಗ್ಬಿಟ್ಟಿದಾರಮ್ಮ. ತುಂಬಾ ತೊಂದರೆನೆ, ತುಂಬಾ ಕಷ್ಟವಾಗಿದೆ. ಹತ್ರದಲ್ಲೇ ಇರಲಿ ನನ್ನ ಮಗಳು ಅಂತ ಅಂದ್ಬಿಟ್ಟು ನಮ್ಮ ಮನೆಯಿಂದನೇ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ನಾವು ಸಪ್ಲೈ ಮಾಡ್ತಾ ಇದ್ವಿ. ಅವ್ರ ಮಗಂದು ಏನೂ ಇಲ್ಲ, ಅವನು ಅಳಿಯಂದು. ನಾವೇ ಅದಕ್ಕೆ ಮನೆಯಲ್ಲಿ ಏನೇನು ಬೇಕೋ ಅದಕ್ಕೆ ನಾವು ಸಪ್ಲೈ ಮಾಡ್ತಾಯಿದ್ವಿ. ನಮ್ಮ ಮಕ್ಕಳು ಅಂತಂದ್ಬಿಟ್ಟಿದೆ, ಅಷ್ಟತ್ರ ಇಟ್ಕೊಂಡಿದ್ವಿ. ನಮ್ಮ ಜೀವನೇ ಹೊಂಟೈತಪ್ಪ. ಹೊಂಟೈತಿ, ಇನ್ನೇನು ಬೇಕಮ್ಮ ನಮಗೆ. ಇನ್ನು ನಮಗಿರೋದೇ 2 ಹೆಣ್ಮಕ್ಳು ಅಷ್ಟೇ, ಮೊಮ್ಮಕ್ಕಳು.
ಈಗ ಇಬ್ಬರು ಹೆಣ್ಮಕ್ಳು ಅನಾದಿ ಮಕ್ಕಳಾಗ್ಬಿಟ್ರಮ್ಮ. ಅಂದರೆ ನಾವಿರೋ ಗಂಟ ಅನಾದಿಗಳಿಲ್ಲ, ನಾವು ಚೆನ್ನಾಗೇ ನೋಡ್ಕೊತೀವಿ. ನಮ್ಮ ಬಾಯಿನಲ್ಲಿ ನಾವು ಅನಾದಿ ಅಂತ ಹೇಳಲ್ಲ. ಆದ್ರೆ ಅಮ್ಮ ಇಲ್ಲ ಅನ್ನೋದು ಒಂದೇ ಒಂದು ಕೊರತೆ ಅಷ್ಟೇ. ಅದಕ್ಕೆ ನಾವು ನಮ್ಮ ಮೊಮ್ಮಕ್ಕಳಿಗೆ ಏನು ಯಾವ ರೀತಿ ಹೇಳಬೇಕು ಆ ಥರ ಹೇಳಿ ನಾವು ಅದಕ್ಕೆ ಧೈರ್ಯ ಕೊಟ್ಕೊಂಡು ನಾವಿದ್ದೀವಿ ತಾತ ಅಜ್ಜಿ ಅಂತಂದ್ಬಿಟ್ಟು ಅವ್ರಿಗೆ ಧೈರ್ಯ ಕೊಟ್ಕೊಂಡು ಅವ್ರನ್ನ ದೊಡ್ಡವ್ರು ಮಾಡಿ ಅವ್ರನ್ನ ಓದಿಸ್ಬೇಕು ನಾವು. ಓಕೆ ಓಕೆ, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀವಿ. ವೀಕ್ಷಕರೇ, ಇವತ್ತು ಮಂಜುಳಾ ನಮ್ಮ ಜೊತೆಗಿಲ್ಲ, ಆದರೆ ಹೆತ್ತವರ ಕಣ್ಣೀರು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮಂಜುಳಾ ಅವರ ಇಬ್ಬರು ಪುತ್ರಿಯರು ಈಗಾಗಲೇ ತನ್ನ ತಾಯಿ ಬರ್ತಾರೆ, ಚೆನ್ನೈಗೆ ಹೋಗಿದ್ದಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ದಿನವನ್ನ ದೂಡ್ತಾ ಇದ್ದಾರೆ. ಹಾಗಾಗಿ ಮನೆಯ ಮಗನಂತಿದ್ದ ಮಗಳನ್ನು ಕಳ್ಕೊಂಡಿರುವಂತಹ ಹೆತ್ತವರ ಕಣ್ಣೀರು ಇದೀಗ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಹಾಗೆ ನಮ್ಮ ಜೊತೆಗೆ ಜಯದೇವ್ ಆಸ್ಪತ್ರೆಯ ನಿರ್ದೇಶಕರಾಗಿರುವಂತಹ ಮಂಜುನಾಥ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ ಬ್ರೇಕ್ನ ನಂತರ. ಆದರೆ ಇದೀಗ ಒಂದು ಸಣ್ಣ ಬ್ರೇಕ್.